ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇದು ಬೆಳಗ್ಗೆನೇ ಯಾವ ಟೆಂಪಲ್ಗೆ ಬಂದೆ ಅಂತ ಅಂದ್ಕೊಂಡ್ರ? ಎಲ್ಲಿಲ್ಲ, ನಾವಿವತ್ತು ನಮ್ಮ ಮಕ್ಕಳ ಒಟ್ಟಿಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡ್ತಾ ಇದ್ದೀವಿ ಅಂತ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ರೈಟ್ ಟೀಚರ್ಸ್ ಬ್ರೈಟ್ ಐಡಿಯಾಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ನ ಮಾಡಿ ಅಂತ ಹೇಳ್ತಾ, ಇವತ್ತು ನಾವೆಲ್ಲರೂ ಒನ್ ಡೇ ಪಿಕ್ನಿಕ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನೋಡುವಾಗ ನಾವು ಟೀಚರ್ಸ್ ಪ್ಲ್ಯಾನ್ ಮಾಡಿದ್ದು ಮೈಸೂರು ಸೈಡ್ ಹೋಗೋಣ ಅಂತೇಳಿ. ಓನ್ಲಿ UKGers ಮಾತ್ರ ಟ್ರಿಪ್ಪಿಗೆ ಹೋಗ್ತಾ ಇದ್ದಿದ್ರಿಂದ ಅವ್ರನ್ನ ಶಾಪ್ 8 AM ಪೇರೆಂಟ್ಸ್ ಒಟ್ಟಿಗೆ ಬರ್ಲಿಕ್ಕೆ ಹೇಳಿದ್ರು. ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಕ್ಯಾಂಪಸ್ ಒಳಗಡೆ ಪ್ರೇಯರ್ನ ಮುಗಿಸ್ಕೊಳ್ತಾ ಇದ್ದೀವಿ. ಅಂಡ್ ಮಾತಾಜಿ ಕೆಲವೊಂದು ಇನ್ ಟೈಮ್ಗೆ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳಿಬಿಟ್ಟು ಇವಾಗ ವೆಹಿಕಲ್ಗೆ ಪೂಜೆನೆಲ್ಲ ಮುಗಿಸಿ ಮಕ್ಕಳು ಒಬ್ಬೊಬ್ಬರಾಗಿನೇ ಬಸ್ ಒಳಗಡೆ ಕೂತ್ಕೊಳ್ತಾ ಇದ್ದಾರೆ. ಮಕ್ಕಳು ಫುಲ್ ಹ್ಯಾಪಿ ಮೂಡ್ನಲ್ಲೇ ಇದ್ದಾರೆ. ಸೊ ಹಾಗಿದ್ರೆ ಯಾಕೆ ತಡ ಮಾಡೋದು, ಬನ್ನಿ ನಮ್ಮ ಜರ್ನಿನ ಶುರು ಮಾಡೋಣ. ಪೇರೆಂಟ್ಸ್ ಕೂಡ ಹ್ಯಾಪಿ ಮೂಡ್ನಲ್ಲೇ ಹ್ಯಾಪಿ ಜರ್ನಿನ ಹೇಳ್ತಾ ಇದ್ದಾರೆ ಮಕ್ಕಳಿಗೆ. ಆ್ಯಂಡ್ ಮೊದಲಿಗೆ ನಾವು ಮಹಾದೇಶ್ವರನ ಸಾಂಗ್ನ ಹೇಳ್ತಾ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಪುಟಾಣಿ ಸ್ವಲ್ಪನೂ ಕೂಡ ಟಯರ್ಡ್ ಆಗದೇನೆ ಡ್ಯಾನ್ಸ್ನ ಎಷ್ಟು ಚಂದ ಮಾಡ್ತಾ ಇದ್ದಾರೆ ನೋಡಿ. ಟೀಚರ್ಸ್ ಒಟ್ಟಿಗೆ ಹೆಜ್ಜೆಗೆ ಹೆಜ್ಜೆ ಆಗ್ತಾ ಇದ್ದಾರೆ. ಇಡೀ ದಿನ ಇವರು ಇದೇ ಥರ ಎಂಜಾಯ್ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಳ್ತಾ ಇದ್ದೀನಿ. ನಮ್ಮ ಪುಟಾಣೀಸ್ಗೆ ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತ ಹೇಳ್ತೀನಿ. ಚಾಮರಾಜನಗರನ ಬಿಟ್ಟು ಹತ್ತತ್ರ ನಾವು 10:30ಗೆಲ್ಲ ಮೈಸೂರನ್ನ ರೀಚ್ ಆದ್ವಿ. ಮೊದಲು ನಾವು ಯಾವ ಪ್ಲೇಸ್ನ ವಿಸಿಟ್ ಮಾಡ್ತಾ ಇದ್ದೀವಿ, ಎನಿ ಗೆಸ್ಸಸ್? ಸ್ನೇಹಿತರೆ, ನಾವು ಫಸ್ಟ್ ವಿಸಿಟ್ ಮಾಡ್ತಾ ಇರೋ ಪ್ಲೇಸ್ ಬಂದು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಸ್ಥಾಪಿಸಿರುವ ಮೈಸೂರಿನಲ್ಲೇ ಲೊಕೇಟ್ ಆಗಿರುವ ದ ವಿಂಟೇಜ್ ಆ್ಯಂಡ್ ಕ್ಲಾಸಿಕ್ ಕಾರ್ ಮ್ಯೂಸಿಯಂ, ಪಯಣ ಮ್ಯೂಸಿಯಂಗೆ ಬಂದಿದ್ದೀವಿ. ಇಲ್ಲಿ ನಾವು ನೋಡ್ಬೋದು 70ಕ್ಕೂ ಹೆಚ್ಚು ಕಾರ್ಗಳಿವೆ. ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಾರು, CV ರಾಮನ್ ರವ್ರದ್ದು, ಡಾಕ್ಟರ್ ವಿಷ್ಣುವರ್ಧನ್ ರವರ ಕಾರ್ಗಳನ್ನ ಹೈಲೈಟಾಗಿ ನೋಡ್ಬೋದು ಇಲ್ಲಿ. ಆ್ಯಂಡ್ ಇಲ್ಲಿನ ಮತ್ತೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಪಯಣ ಮ್ಯೂಸಿಯಂ ಬಂದು ಡಿಸೇಬಲ್ ಫ್ರೆಂಡ್ಲಿ ಆಗಿದೆ. ಇಲ್ಲಿನ ಎಂಟ್ರಿ ಟಿಕೆಟ್ ಬಂದು 50 ರೂಪೀಸ್ ಪರ್ ಹೆಡ್. ಆ್ಯಂಡ್ 12 ಇಯರ್ಸ್ ಒಳಗಡೆ ಇದ್ದ ಮಕ್ಕಳಿಗೆ ಫ್ರೀ ಎಂಟ್ರಿ ಇರುತ್ತೆ. ಇಲ್ಲಿ ಕಾರ್ ಮಾತ್ರ ಅಲ್ದೇರ ಈ ಮ್ಯೂಸಿಯಂನಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ವೀಲ್ಸ್ ಅಂದರೆ ಚಕ್ರಗಳು ಹೇಗೆ ಶುರುವಾಯಿತು, 2 ವೀಲ್ಸು, ಎತ್ತಿನ ಗಾಡಿ, ಯಾವ್ಯಾವ ರೀತಿ ಟ್ರಾನ್ಸ್ಪೋರ್ಟೇಷನ್ ಇತ್ತು, ಅದು ಹೇಗೆ ಡೆವಲಪ್ ಆಯಿತು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಬಹುದು. ಇದನ್ನು ನಮ್ಮ ಟೀಚರ್ಸ್ ಮಕ್ಕಳಿಗೂ ಕೂಡ ತಿಳಿಸ್ತಾ ಇದ್ದಾರೆ. ಹಳೆ ಕಾರ್ಗಳಿಂದ ಹೊಸ ಕಾರ್ಗಳವರೆಗೂ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಎಲ್ಲ ಕಾರ್ಗಳು ಒಂಥರ ರಾಯಲ್ ಲುಕ್ನಲ್ಲೇ ಇದೆ ಅಂತಲೇ ಹೇಳ್ಬೋದು. ಹಳೆ ಕಾಲದ ಮನೆಗಳಲ್ಲಿ ಯೂಸ್ ಮಾಡ್ತಿದ್ದ ಪಿಲ್ಲರ್ಸ್ ಅಂದರೆ ವೆರೈಟೀಸ್ ಆಫ್ ಪಿಲ್ಲರ್ಸ್ನ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ರು. ನಮ್ಮ ಮಕ್ಕಳು ಕೂಡ ಅಲ್ಲಿ ತುಂಬ ಫೋಟೋಶೂಟ್ನ ಮಾಡಿಸ್ಕೊಂಡ್ರು. ಆ್ಯಂಡ್ ಪಯಣ ಮ್ಯೂಸಿಯಮ್ದು ಮತ್ತೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಇಲ್ಲಿ ಒಳಗಡೆ ಮಂಜುಷಾ ಮ್ಯೂಸಿಯಂ ಕೂಡ ಇದೆ. ಹಳೆ ಕಾಲದ ಆರ್ಟಿಫ್ಯಾಕ್ಟ್ಸ್ ಏನಿದೆ, ಹಳೆ ಕಾಲದ ಕಲೆಕ್ಷನ್ಸ್ನ ತುಂಬಾ ಇಟ್ಟಿದ್ರೆ. ನೀವಿಲ್ಲಿ ನೋಡ್ಬೋದು, ವರಾಹ ರೂಪಂ, ದೈವಕೋಲ, ಭೂತಕೋಲ, ಅದ್ರದ್ದು ಒಂದೊಂದೇ ಎಕ್ಸಿಬಿಟ್ನ ಇಲ್ಲಿ ಇಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ವೆರೈಟೀಸ್ ಆಫ್ ಟೂಲ್ಸ್ ಏನಿದೆ, ಲೈಕ್ ಕಾಯಿ ತುರಿಯೋದಕ್ಕೆ ಮತ್ತು ಶಾವಿಗೆ ಒತ್ತೋದಕ್ಕೆ ನಾವು ಯಾವ್ಯಾವ ರೀತಿ ಟೂಲ್ಸ್ನ ಬಳಸ್ತಾ ಇದ್ವಿ ಅದನ್ನು ಕೂಡ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು. ಆ್ಯಂಡ್ ವೆರೈಟೀಸ್ ಆಫ್ ಕಾಯಿನ್ ಕಲೆಕ್ಷನ್ಸು ಎಲ್ಲ ಕೂಡ ಇಲ್ಲಿ ಡಿಸ್ಪ್ಲೇಗಿದೆ. ಪಯಣ ಮ್ಯೂಸಿಯಮಲ್ಲಂತೂ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಮಕ್ಕಳೊಟ್ಟಿಗೆ. ಆ್ಯಂಡ್ ನಾವು ವಿಸಿಟ್ ಮಾಡ್ತಾ ಇರೋ ನೆಕ್ಸ್ಟ್ ಪ್ಲೇಸ್ ನೇಮ್ ಬಂದು ಪ್ಲಾನೆಟ್ ಅರ್ತ್ ಅಕ್ವೇರಿಯಂ.
ಏನಪ್ಪ ಇದು, ಈ ಮೀನುಗಳನ್ನ ನೋಡೋಕ್ಕೆ ಇಲ್ಲಿವರೆಗೂ ಬರಬೇಕಾ, ನಮ್ಮ ಮನೆ ಹತ್ರ ಇರೋ ಅಕ್ವೇರಿಯಂ ಶಾಪ್ನಲ್ಲೇ ನೋಡ್ಕೋಬೋದು ಅಲ್ವಾ ಅಂತ ಮೈಂಡಲ್ಲಿ ಅಂದ್ಕೊಳ್ತಾ ಇದ್ರೆ ಸ್ನೇಹಿತರೆ, ಅದನ್ನು ಮೈಂಡಿಂದ ತೆಗೆದುಬಿಡಿ. ಯಾಕಂದರೆ ಪಿಕ್ಚರ್ ಅದು ಬಾಕಿ. ಅರ್ತ್ ಪ್ಲಾನೆಟ್ ಒಳಗಡೆ ಎಂಟರ್ ಹಾಕಿದಂಗೆ ಮೊದಲು ನಮಗೆ ಕಣ್ಣಿಗೆ ಕಾಣೋದು ಮೈಕ್ರೋ ಆರ್ಟ್ ಗ್ಯಾಲರಿ. ಇಲ್ಲಿ ತುಂಬ ಚೆನ್ನಾಗಿ ಮೈಕ್ರೋ ಆರ್ಟ್ನ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಸಖತ್ತಾಗಿ ಆರ್ಟ್ನ ಮಾಡಿದ್ದಾರೆ. ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಮತ್ತು ಪೀಸ್ ಆಫ್ ಚಾಕ್ನ ಯೂಸ್ ಮಾಡಿಕೊಂಡು ಪೆನ್ಸಿಲ್ದು ಲೆಡ್ ಏನು ಬರುತ್ತೆ ಅದರಲ್ಲಿ ತುಂಬ ಚೆನ್ನಾಗಿ ಆರ್ಟ್ನ ಮಾಡಿದ್ದಾರೆ. ಈ ಮೈಕ್ರೋ ಆರ್ಟ್ ಏನಿದೆ ಸಖತ್ತಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಮುಂದೆ ಹೆಜ್ಜೆ ಇಡ್ತಾ ಬಂದರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶಸ್ನ ನೋಡ್ಬೋದು. ಆ್ಯಂಡ್ ಪ್ಲ್ಯಾನೆಟ್ ಅರ್ತ್ ಅಕ್ವೇರಿಯಂ ಓನ್ಲಿ ಫಿಶಸ್ ಅಟ್ರಾಕ್ಷನ್ ಅಲ್ದಿರ ಇದ್ರದ್ದು ಮೇನ್ ಅಟ್ರಾಕ್ಷನ್ ಏನಪ್ಪ ಅಂದರೆ ಇಲ್ಲಿ ಇಗ್ವಾನ ಮತ್ತು ಪೈಥಾನ್ನ ಕೈನಲ್ಲಿ ಹಿಡ್ಕೋಬೋದು. ನಾನು ಕೂಡ ಇದ್ರದ್ದೊಂದು ಸಾಹಸಕ್ಕೆ ಕೈ ಹಾಕಿದ್ದೀನಿ. ಇದ್ರದ್ದು ವಿಡಿಯೋ ಏನಿದೆ ಅದನ್ನು ಈ ವಿಡಿಯೋ ಎಂಡ್ನಲ್ಲಿ ಹಾಕಿರ್ತೀನಿ. ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಹಾಗೆ ಕೆಲವರು ಈ ಪ್ಲೇಸ್ನ ಮಿನಿ ಝೂ ಅಂತ ಕರೀತಾರೆ, ಆದರೆ ನನಗೆ ಆ ರೀತಿ ಕರೀಲಿಕ್ಕೆ ಇಷ್ಟ ಇಲ್ಲ. ಏನಕ್ಕಪ್ಪ ಅಂದರೆ ಇಲ್ಲಿ ನಾವು ನೋಡಿಲ್ಲದೆ ಇರೋವಂಥ ಪ್ರಾಣಿಗಳನ್ನ ಮತ್ತು ವಿಭಿನ್ನ ತಳಿಗಳನ್ನ ತಂದು ಸಾಕಿದ್ದಾರೆ. ನಾವು ಈ ಥರ ಪ್ರಾಣಿಗಳನ್ನ ಕೇವಲ ಯೂಟ್ಯೂಬಲ್ಲಿ ಮಾತ್ರ ನೋಡ್ತಾ ಇರ್ತೀವಿ. ಆದರೆ ಒನ್ಸ್ ಯು ವಿಸಿಟ್ ದಿಸ್ ಬ್ಯೂಟಿಫುಲ್ ಆ್ಯಂಡ್ ಯೂನಿಕ್ ಪ್ಲೇಸ್ ಪ್ಲ್ಯಾನೆಟ್ ಅರ್ತ್, ಆವಾಗ ನಿಮಗೆ ಇದ್ದೂರ್ದು ಒಂದು ರಿಯಲ್ ಅನುಭವ ಏನಿದೆ ಅಂದರೆ ಜೀವಂತವಾಗಿರೋ ಹಾವನ್ನ ಕೈಯಲ್ಲಿ ಇಟ್ಕೊಂಡು ಏನಾದರೂ ಪೋಸ್ ಕೊಡಬೇಕು ಅಂದ್ಕೊಂಡಿರೋದು, ಈ ಥರ ಕನಸುಗಳನ್ನ ನನಸು ಮಾಡ್ಕೋಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ನೋಡ್ಬೋದು ತುಂಬಾ ಸೀಶೆಲ್ಸ್ನ ತಂದು ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ನಮ್ಮ ಮಕ್ಕಳಂತೂ ಗೂಸ್ನ ನೋಡ್ತಾ ಒಂದು ಒಳ್ಳೆ ರೈಮ್ನ ಹೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಗೂಸಿ ಗೂಸಿ ಗ್ಯಾಂಡರ್. ಸೌತ್ ಅಮೆರಿಕನ್ ಲಿಸರ್ಡು ಮತ್ತು ಈ ಥರ ಅನಿಮಲ್ಗಳೆಲ್ಲ ಕಂಪ್ಲೀಟ್ಲಿ ಟ್ರೈನ್ಡ್ ಆಗಿರೋದ್ರಿಂದ ಮತ್ತು ನಾನ್ ವೆನಮಸ್ ಆಗಿರೋದ್ರಿಂದ ನಾವು ಕೈಯಲ್ಲಿ ಹಿಡ್ಕೊಂಡು ಫ್ಯಾಮಿಲಿ ಜೊತೆ ಒಳ್ಳೆ ಫೋಟೋ ಸೆಷನ್ನ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ಪುಟ್ಟದಾಗಿರೋ ಹಸುಗಳು, ಪರ್ಷಿಯನ್ ಕ್ಯಾಟು, ಸಾಕಷ್ಟು ಅಡ್ವೆಂಚರಸ್ ಗೇಮ್ಸ್ ಕೂಡ ಇಲ್ಲಿದೆ. ಮಕ್ಕಳಂತೂ 2 ಅವರ್ಸ್ನ ಹೇಗೆ ಸ್ಪೆಂಡ್ ಮಾಡಿದ್ರು ಅಂತ ಗೊತ್ತಾಗ್ತಾನೆ ಇಲ್ಲ. ಫೋಟೋ ಸೆಷನ್ ನಡೀತಾ ಇದೆ ಈಗ. ಇಲ್ಲಿ ನೋಡಿ ಆಸ್ಟ್ರಿಚ್ ಒಂದು ಆ ಸೈಡಲ್ಲಿದೆ, ನಾನು ಈ ಕಡೆ ಕರೀತಾ ಇದ್ದೀನಿ. ಅದು ಎಷ್ಟು ಚೆನ್ನಾಗಿ ಓಡಿ ಬರ್ತಾ ಇದೆ ಅನ್ನೋದನ್ನ ನೀವು ನೋಡ್ಬೋದು. ನೀವೇನಾದರೂ ಪ್ರಾಣಿ ಲವರ್ ಆಗಿದ್ದರೆ ಈ ಜಾಗಕ್ಕೆ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ, ಆಲ್ರೆಡಿ ಪೇರೆಂಟ್ಸ್ ಗ್ರೂಪ್ಗೆ ನಾವು ಫೋಟೋಸ್ನ ಅಪ್ಲೋಡ್ ಮಾಡಬೇಕಾಗಿತ್ತು, ಅದಕ್ಕೆ ಫೋಟೋ ಸೆಷನ್ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ. ಹಾಗೆ ಊಟದ ಟೈಮು ಆಗಿದ್ದರಿಂದ ಮಕ್ಕಳಿಗೆಲ್ಲ ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಮಾತಾಜಿಗಳು. ಎಲ್ಲಿ ನೋಡಿದ್ರು ಗ್ರೀನ್ ತಂಪಾಗಿ ಗಾಳಿ ಬೀಸ್ತಾ ಇದೆ, ಎಲ್ಲೂ ಸ್ವಲ್ಪ ಬಿಸಿಲಿಲ್ಲ. ಹಾಗಾಗಿ ಈ ಪ್ಲೇಸು ಸೂಟಬಲ್ ಲಂಚ್ಗೆ ಅಂತ ಹೇಳಿ ಇಲ್ಲೇ ಊಟನ ಮುಗಿಸ್ಕೊಳ್ಳೋಣ ಅಂತ ನಾವು ಟೀಚರ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ಮೊದಲಿಗೆ ಪ್ರೇಯರ್ ಮಾಡ್ಕೊಳ್ಳೋಣ. ಹಾಗೆ ಎಲ್ಲ ಟೀಚರ್ಸ್ ಕೂಡ ಮಕ್ಕಳಿಗೆ ಊಟ ಬಡಿಸೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಬಿಸಿಬೇಳೆ ಮತ್ತು ಮೊಸರನ್ನನ ತಂದಿದ್ವಿ ಆ್ಯಂಡ್ ಬೂಂದಿ ಕೂಡ ತಂದಿದ್ವಿ. ಎಲ್ರದ್ದು ಊಟ ಆದಮೇಲೆ ಮಕ್ಕಳು ಪ್ಲೇ ಗ್ರೌಂಡಲ್ಲಿ ಆಟ ಆಡಬೇಕು ಅಂತ ಕೇಳ್ತಾಯಿದ್ರು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಬ್ಬರು ವ್ಲಾಗರು ಪೈಥಾನ್ನ ಕೈಯಲ್ಲಿ ಹಿಡ್ಕೊಂಡು ಫೋಟೋಶೂಟ್ನ ಮಾಡಿಸ್ಕೊತಾ ಇದ್ದಾರೆ. ನಮ್ಮ ಮಕ್ಕಳು ಫುಲ್ ಶಾಕಲ್ಲೇ ನೋಡ್ತಾ ಇದ್ದಾರೆ. ಹಾಗೆ ಬನ್ನಿ, ಲೆಟ್ಸ್ ಕಂಟಿನ್ಯೂ ಅವರ್ ಜರ್ನಿ. ನಾವು ನೆಕ್ಸ್ಟ್ ವಿಸಿಟ್ ಮಾಡ್ತಾ ಇರೋ ಪ್ಲೇಸ್ ಬಂದು ರೈಲ್ವೆ ಮ್ಯೂಸಿಯಮ್ಮು. ಈ ರೈಲ್ವೆ ಮ್ಯೂಸಿಯಂ ಇರೋದು ರೈಲ್ವೆ ಸ್ಟೇಷನ್ ಹಿಂಭಾಗದಲ್ಲಿ. ರೈಲ್ವೆ ಮ್ಯೂಸಿಯಂ ಎಂಟರ್ ಆಗ್ತಾ ಇದ್ದಂಗೆ ರೈಲ್ವೆ ಸ್ಟೇಷನ್ದು ಮಾಡೆಲ್ ಏನಿದೆ ಅದನ್ನು ಎಂಟ್ರಿನಲ್ಲೇ ಮಾಡೆಲ್ ಮಾಡಿಟ್ಟಿದ್ದಾರೆ. ಸಾಮಾನ್ಯವಾಗಿ ಪ್ರತಿ ರೈಲ್ವೆ ಸ್ಟೇಷನಲ್ಲಿ ಬಳಸ್ತಿದ್ದಂತಹ ಗೇರ್ ಚೇಂಜರ್ ಅಂದರೆ ಹಳಿಗಳನ್ನ ಹೇಗೆ ಚೇಂಜ್ ಮಾಡ್ತಾರೆ ಅದನ್ನೆಲ್ಲ ಲೈವ್ ಆಗಿ ಇಲ್ಲಿ ನೋಡ್ಬೋದು. ಈ ಮ್ಯೂಸಿಯಂನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಲಿಫೋನ್ಸು ಮತ್ತು ಸ್ಟ್ಯಾಂಪ್ಸ್ಗಳನ್ನ ಕೂಡ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ನಮ್ಮ ಮಕ್ಕಳು ಟಾಯ್ ಟ್ರೈನ್ಗೆ ಕಾಯ್ತಾ ಇದ್ರು, ಮಾತಾಜಿ ನಾವು ಒಂದು ರೌಂಡ್ಸ್ ಹೋಗಿ ಬರ್ತೀವಿ ಅಂತ. ಈ ಟಾಯ್ ಟ್ರೈನ್ದು ಕೆಪಾಸಿಟಿ ಏನಿದೆ ಅದರಲ್ಲಿ ಒಂದು ಸಲ 30 ಮೆಂಬರ್ಸ್ ಕೂತ್ಕೊಬೋದು. ಈ ಮ್ಯೂಸಿಯಂ ಸುತ್ತ ಅಂದರೆ ಅರೌಂಡ್ 60 ಮೀಟರ್ಸ್ ಸುತ್ಕೊಂಬರುತ್ತೆ. ನಾವು ನಮ್ಮ ಸ್ಟ್ರೆಂತ್ ಸ್ವಲ್ಪ ಜಾಸ್ತಿ ಇದ್ದದ್ರಿಂದ ನಾವು 2 ಬ್ಯಾಚ್ ಮಾಡಿ ರೌಂಡ್ಸ್ಗೆ ಕಳಿಸ್ತಾ ಇದ್ದೀವಿ. ನಾವು ಹಾರನ್ ಮಾಡಿ ಅಂತ ಕೇಳ್ತಾ ಇದ್ದೀವಿ, ಜಿ ಹಾರನ್ ಅಂತ. ಅವರು ಹಾರನ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಮಾತಿಗೆ ಬೆಲೆ ಕೊಟ್ಟು
ಹಾಗೆ ಇಲ್ಲಿ ಕ್ಯಾಫೆಟೇರಿಯಾ ಮತ್ತು ಗ್ಯಾಲರಿ ಕೂಡ ಇದೆ. ಒನ್ಸ್ ಯು ವಿಸಿಟ್ ಮೈಸೂರು ರೈಲ್ವೆ ಮ್ಯೂಸಿಯಂ ಅಂತ ಹೇಳ್ತಾ ನಾವು ನೆಕ್ಸ್ಟು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ವಿಸಿಟ್ ಮಾಡ್ತಿರೋ ಪ್ಲೇಸ್ ಶುಕವನ. ನಂಜನಗೂಡು ಮೈಸೂರು ಹೈವೇ, ಈ ಹೈವೇನಲ್ಲಿ ರೈಟ್ ಸೈಡ್ಗೆ ನೋಡಿದ್ರೆ ಕಾಣೋದೇ ಈ ಶುಕವನ. ಇಲ್ಲಿ 450 ವೆರೈಟೀಸ್ ಆಫ್ ಗಿಳಿಗಳನ್ನ ನಾವು ನೋಡ್ಬೋದು. ಹಾಗೆ 2000 ಪಕ್ಷಿಗಳನ್ನ ಕೂಡ ಸಾಕಿದ್ದಾರೆ. ಬೋನ್ಸಾಯ್ ಗಾರ್ಡನ್ ಕೂಡ ಇದೆ ಮತ್ತು ಫೋಟೋ ಬೂತ್ ಕೂಡ. ಒಳಗಡೆಗೆ ಬಂದರೆ ಕಿವಿಗೆ ಇಂಪಾಗಿ ಕೇಳುವ ಒಂದು ಸ್ವರ, ಕಣ್ಣಿಗೆ ಮುದ್ದಾಗಿ ಕಾಣೋ ಪುಟ್ಟ ಪುಟ್ಟ ಪಕ್ಷಿಗಳನ್ನ ನಮ್ಮ ಮಕ್ಕಳು ಕೂಡ ನೋಡ್ತಾ ಒಂದು ಸುತ್ತು ಶುಕವನನ ಸುತ್ತಾಡ್ಕೊಂಡು ಬಂದರು. ಆಲ್ಮೋಸ್ಟ್ ಇಂಗ್ಲೀಷ್ನಲ್ಲಿ ಬರೆದಿರೋದನ್ನ ನೋಡಿ ನಾವು ಶುಕವನ ಅಂತ ಅಂದ್ಕೊಳ್ತೀವಿ, ಆದರೆ ಇದ್ರದ್ದು ರಿಯಲ್ ನೇಮ್ ಶುಕವನ. ಶುಕ ಅಂದರೆ ಗಿಳಿ, ಗಿಳಿ ಇರುವವನ ಶುಕವನ. ಎಷ್ಟೇ ದೂರದ ಊರುಗಳನ್ನ ಸುತ್ಕೊಂಡು ಬಂದರೂ ನಮ್ಮೂರು ನಮಗೆ ಚಂದ ಅಲ್ವಾ ಸ್ನೇಹಿತರೆ? ಸೊ ಶಾಂತಿ ಮಂತ್ರನ ಹೇಳ್ತಾ ಆಲ್ರೆಡಿ ಪೇರೆಂಟ್ಸ್ ವೆಯ್ಟ್ ಮಾಡ್ತಾಯಿದ್ರು ಮಕ್ಕಳಿಗಾಗಿ. ಮಕ್ಕಳನ್ನ ಅವ್ರವ್ರ ಪೇರೆಂಟ್ಸ್ ಜೊತೆ ಬಿಟ್ಟು ನಮ್ಮ ಜರ್ನಿನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀವಿ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಹಾಗಿದ್ರೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.